ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿಧಾನವಾಗಿ ಆದರೂ ಸರಿ ಸಾಕಷ್ಟು ಜನಕ್ಕೆ ಅಥವಾ ಕೆಲವರಿಗೆ ಕಾಮನ್ ಸೆನ್ಸ್ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಹಾಗಾಗಿ ಅವರು ಬಿಜೆಪಿ ಮತ್ತು ನರೇಂದ್ರ ಮೋದಿಯ ನಾಲಾಯಕ ಕೆಲಸಗಳನ್ನ ನಾನ್ಸೆನ್ಸ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ಈಗ ಬಿಜೆಪಿ ನಾಯಕಿಯೇ ಆಗಿರುವಂತಹ ಗಾಯಕಿ ಅನುರಾಧ ಪೌಡ್ವಾಲ್ ಅವರು ಸೇರ್ಕೊಂಡಿದ್ದಾರೆ. ಅನುರಾಧ ಪೌಡ್ವಾಲ್ ಅವರು ಈ ವಿಶ್ವಗುರು ಅನ್ನುವಂಥದ್ದು ಇದೆಯಲ್ಲ, ಅದೊಂದು ನಾನ್ಸೆನ್ಸ್, ಅದನ್ನ ನಿಲ್ಲಿಸಬೇಕು, ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳೋ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ಯಾಕೆಂದ್ರೆ ಅವರು ಬಿಜೆಪಿ ಸೇರ್ಪಡೆಗೊಂಡಾಗ ಮೋದಿಯನ್ನ ಬಿಜೆಪಿಯನ್ನ ಹೊಗಳಿದ ಮಾತುಗಳಿತ್ತಲ್ಲ, ಅದು ಈಗ ಜನರಿಗೆ ನೆನಪಿಗೆ ಬರ್ತಾ ಇದೆ. ಹಾಗಾದ್ರೆ ಏನಾಯ್ತು, ಯಾವ ಸಂದರ್ಭದಲ್ಲಿ ಇವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನುರಾಧ ಪೌಡ್ವಾಲ್ ಅವರು, ಮತ್ತು ಇದರ ಹಿನ್ನೆಲೆ ಏನು, ಒಂದಷ್ಟು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅನುರಾಧ ಪೌಡ್ವಾಲ್ ನಿಮಗೆಲ್ಲ ಪರಿಚಯ ಇರ್ತಾರೆ. ದೊಡ್ಡ ಹೆಸರಿರುವಂತಹ ಗಾಯಕಿ, ಸಾಕಷ್ಟು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನೇ ಪಡೆದುಕೊಂಡಿರುವಂತಹ ಗಾಯಕಿ. ಆರಂಭದಲ್ಲಿ ಭಕ್ತಿಗೀತೆಗಳು, ಗುಲ್ಶನ್ ಕುಮಾರ್ ಅವರ ಜೊತೆಯಲ್ಲಿ ಭಕ್ತಿಗೀತೆಗಳನ್ನು ಹಾಡುವ ಮೂಲಕ ಚಾಲ್ತಿಗೆ ಬಂದಂಥವ್ರು. ಆನಂತರ ಆಶಿಕಿ ಅನ್ನುವಂತಹ ಒಂದು ಚಿತ್ರದ ಮೂಲಕ ಇಡೀ ಜಗತ್ತಿನಲ್ಲಿ ಹೆಸರು ಮಾಡಿಕೊಂಡ್ರು. ಯಾಕಂದ್ರೆ ಹಿಂದಿ ಚಿತ್ರರಂಗದಲ್ಲಿ ಇವತ್ತಿಗೂ ಸಹ ಆಶಿಕಿ ಅನ್ನುವಂತಹ ಚಿತ್ರದ ಹಾಡುಗಳು ನಂಬರ್ ಒನ್ ಸ್ಪಾಟ್ ಅಲ್ಲಿ ನಿಲ್ಲುತ್ತೆ. ಸೊ ಅನಂತರ ನಿಧಾನಕ್ಕೆ ಇಡೀ ಬಾಲಿವುಡ್ನಲ್ಲಿ ದೊಡ್ಡ ಹೆಸರು ಮಾಡಿಕೊಂಡ್ರು. ಅವರು 2024 ಮಾರ್ಚ್ 16 ಮಾರ್ಚ್ 16, 2024 ಬಿಜೆಪಿಗೆ ಸೇರ್ಪಡೆಗೊಂಡಿದ್ರು. ಬಿಜೆಪಿಗೆ ಸೇರ್ಪಡೆಗೊಂಡ ಆ ಕ್ಷಣ, ಆ ದಿನ ಅವರು ಕೊಟ್ಟಂತಹ ಹೇಳಿಕೆ ಇತ್ತಲ್ಲ, ಅವ್ರು ಆಡಿದ ಮಾತುಗಳಿತ್ತಲ್ಲ, ಅದು ನಾನೊಂದು ಅಂಧ ಭಕ್ತೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇತ್ತು. ಏನ್ ಹೇಳಿದ್ರು ಅವರು? ಸನಾತನ ಧರ್ಮದೊಂದಿಗೆ ಗಾಢವಾದಂತಹ ಸಂಬಂಧ ಹೊಂದಿರೋ ಪಕ್ಷವನ್ನ ಸೇರೋದಕ್ಕೆ ನನಗೆ ಖುಷಿಯೋ ಖುಷಿ ಅಂತ ಹೇಳಿಕೆಯನ್ನು ಕೊಟ್ಟರು. ಸೊ ಅಲ್ಲಿಗೆ ನಿಮ್ಗೆ ಅರ್ಥ ಆಗಿರ್ಬೇಕು ಅವರ ಮನಸ್ಥಿತಿ ಹೇಗಿತ್ತು ಆ ಸಂದರ್ಭದಲ್ಲಿ ಅಂತ. ಆದ್ರೆ ಅದಾದ ನಂತರ ಬಿಜೆಪಿಯಲ್ಲಿ ಅವ್ರಿಗೇನು ದೊಡ್ಡ ಹುದ್ದೆಗೆ ಏನು ಕೊಡ್ಲಿಲ್ಲ, ಏನೋ ಅವ್ರಿಗೇನು ದೊಡ್ಡ ಹೆಸರೇನು ಬರಲಿಲ್ಲ, ಎಲ್ಲೂ ಹೆಚ್ಚಿಗೆ ಕಾಣಿಸ್ಕೊಳ್ತಾನೂ ಇರಲಿಲ್ಲ. ಕೆಲವು ಚುನಾವಣಾ ಪ್ರಚಾರದ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ರೆ ಬೇರೆ ಎಲ್ಲೂ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಂಡಿಲ್ಲ. ಆದರೆ ದೇವಸ್ಥಾನದ ಉದ್ಘಾಟನೆ ಅಂತ ಅಥವಾ ಶಿಲಾನ್ಯಾಸ ಮತ್ತು ಅಲ್ಲಿ ಬಾಲರಾಮನ ವಿಗ್ರಹ ಸ್ಥಾಪನೆ ಇತ್ತಲ್ಲ, ಪ್ರಾಣ ಪ್ರತಿಷ್ಠಾಪನೆ, ಆ ಕಾರ್ಯಕ್ರಮದಲ್ಲಿ ರಾಮ ಮಂದಿರಕ್ಕೆ ಅಯೋಧ್ಯೆಯಲ್ಲಿ ಭಾಗಿಯಾಗಿ ಹಾಡುಗಳನ್ನ ಹಾಡಿದ್ರು. ಆಗ ಒಂದಷ್ಟು ಜೋರಾಗಿ ಓಡಾಡಿದ್ರು ಮೋದಿಯವರಿದ್ದಂತಹ ಕಾರ್ಯಕ್ರಮದಲ್ಲಿ. ಆದರೆ ಈಗ ದಿಢೀರಂತ ಒಂದು ಪಾಡ್ಕಾಸ್ಟ್ ನಲ್ಲಿ ಮಾತಾಡ್ತಾ ಅವರು ಹೇಳಿದ ಮಾತುಗಳಿದೆಯಲ್ಲ, ಹೊಡೆದ ಡೈಲಾಗ್ಸ್ ಇದೆಯಲ್ಲ, ತುಂಬಾ ಉಲ್ಟಾನೇ ಆಗಿದೆ ಅವರ ಮನಸ್ಥಿತಿ. ಅಂದ್ರೆ ಅವ್ರಿಗೆ ಈ ದೇಶದ ವಾಸ್ತವಿಕತೆ ಅರ್ಥ ಆಗೋದಕ್ಕೆ ಶುರುವಾಗಿದೆ, ಕಾಮನ್ ಸೆನ್ಸ್ ಕೆಲಸ ಮಾಡೋದಕ್ಕೆ ಶುರುವಾಗಿದೆ ಅಂತ ತೋರಿಸ್ಕೊಟ್ರು. ಏನ್ ಹೇಳಿದ್ರು? ಅವ್ರು ಹೇಳಿದ್ದು ಈ ವಿಶ್ವಗುರು ಅನ್ನೋ ನಾನ್ಸೆನ್ಸ್ ನಿಲ್ಲಬೇಕು. ನಮ್ಮ ದೇಶದಲ್ಲಿ ನಡೀತಾ ಇರುವ ಪ್ರತಿಯೊಂದು ಸಹ ಅದರ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆಯೇ ಹೊರತು ಈ ವಿಶ್ವಗುರು 2047ಕ್ಕೆ ವಿಶ್ವಗುರು ಇದೆಲ್ಲ ನಾನ್ಸೆನ್ಸ್, ಇದು ನಿಲ್ಲಬೇಕು ಅಂತ ಅಂದ್ಬಿಟ್ರು. ಸೊ ಯಾವ ಕಾರ್ಯಕ್ರಮ ಅದು? ಅದು ಒಂದು ನವಭಾರತ್ ಟೈಮ್ಸ್ ಪಬ್ಲಿಕ್ ಅನ್ನುವಂತಹ ಚಾನೆಲ್ ನಡೆಸಿಕೊಡುವಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತಹ ಅವರ ಬ್ರಾಂಚ್ ಅದು. ಅದು ಶುಭಾಂಕರ್ ಮಿಶ್ರಾ ಅನ್ನುವಂತಹ ಮೋದಿ ಭಕ್ತ ಒಬ್ಬ ನಡೆಸಿಕೊಡುವಂತಹ ಕಾರ್ಯಕ್ರಮ. ಮೋದಿ ಭಕ್ತ ಒಬ್ಬ ನಡೆಸಿಕೊಡುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಪಾಡ್ಕಾಸ್ಟ್ ರೀತಿಯಲ್ಲಿ ಮಾತಾಡ್ತಾ ಅನುರಾಧ ಪೌಡ್ವಾಲ್ ಈ ಮಾತುಗಳನ್ನು ಹೇಳಿದ್ದಾರೆ. ವಿಶ್ವಗುರು ಅನ್ನುವ ನಾನ್ಸೆನ್ಸ್ ನಿಲ್ಲಬೇಕು, ನಾವು ಅದರ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೀವಿ ಅಂತ. ಆ ನಂತರ ಆ ಮೋದಿ ಭಕ್ತ ಆಂಕರ್ ಪಾಪ ಬೆಚ್ಚಿ ಬಿದ್ದುಬಿಟ್ಟ. ಅವನಿಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಅನುರಾಧ ಪೌಡ್ವಾಲ್ ಅಧಿಕೃತವಾಗಿ ಆಕ್ಚುಲಿ ಬಿಜೆಪಿ ಇಲ್ಲೇ ಇದ್ದಾರೆ, ಸೇರಿದ ಮೇಲೆ ಬಿಟ್ಟಿಲ್ಲ ಅವರು, ಅಂದ್ರೆ ಅದರಲ್ಲಿ ಇದ್ದಾರೆ ಎಂದಲೇ ಅರ್ಥ. ಆದ್ರೆ ಮೋದಿಯ ವಿರುದ್ಧ ವಿಶ್ವಗುರು ಅನ್ನುವ ಕಾನ್ಸೆಪ್ಟ್ ವಿರುದ್ಧನೇ ನಾನ್ಸೆನ್ಸ್ ಅನ್ನುವ ಪದ ಬಳಸಿದ್ದಕ್ಕೆ ಆಂಕರ್ ಶಾಕ್ ಆಗೋದ. ಸ್ವಲ್ಪ ಏನ್ ಕೇಳಬೇಕು ಅರ್ಥ ಆಗ್ಲಿಲ್ಲ ಅವನಿಗೆ. ಯಾಕೆ ಹಾಗೆ ಹೇಳ್ತೀರಿ, ಏನಾಗ್ತಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ,
ನಾವು ವಿದ್ಯಾವಂತರಾಗಬೇಕು. ಅನುರಾಧ ಪೌಡ್ವಾಲ್ ಹೇಳ್ತಿದ್ದಾರೆ ನಾವು ವಿದ್ಯಾವಂತರಾಗಬೇಕು ಅಂತ. ಅಂದ್ರೆ ನಾವೀಗ ದಡ್ಡರಾಗ್ತಿದೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ನಮಗೆ ವಿದ್ಯೆ ಇದೆಯಾ? ವಿದ್ಯೆ ಇದೆ ಅಂತ ಹೇಗೆ ಹೇಳ್ತೀರಿ? ಯಾಕೆಂದ್ರೆ ದೇಶದಲ್ಲಿ 93,000 ಶಾಲೆಗಳನ್ನ ಮುಚ್ಚಿದ್ದೀವಿ. ಇನ್ನೆಲ್ಲಿ ವಿದ್ಯಾವಂತರು ನಾವು ಅಂತ ಅನುರಾಧ ಪೌಡ್ವಾಲ್ ಪ್ರಶ್ನೆ ಕೇಳಿದ್ರು. 93,000 ಶಾಲೆಗಳು ಮುಚ್ಚಿದಾವೆ ಮೋದಿ ಆಡಳಿತಕ್ಕೆ ಬಂದ ನಂತರ. ಅದನ್ನೇ ಇಟ್ಕೊಂಡು ಅವ್ರು ಹೇಳ್ತಾ ಇರೋದು. ವಿದ್ಯಾವಂತರು ಅಂತೀವಿ ನಾವು. ಯಾವ ರೀತಿಯ ವಿದ್ಯಾವಂತರು ನಾವು? ಶಾಲೆಗಳನ್ನ ಮುಚ್ತಾ ಇದ್ದೀವಿ. ವಿಶ್ವಗುರು ಅಂತ ಹೇಳ್ಕೊಂಡು ಓಡಾಡ್ತಿದೀವಿ. ಅದೊಂದು ನಾನ್ಸೆನ್ಸ್, ಅದು ನಿಲ್ಲಬೇಕು ಅಂತ. ಇದರ ನಡುವೆ ರಾಮ ಮಂದಿರದ ಲೂಟಿ ಬಗ್ಗೆ ಏನೋರು ಮಾತಾಡ್ತಾರೆ. ರಾಮ ಮಂದಿರದ ಲೂಟಿ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಅದು ಭಗವಂತನ ಸ್ಥಾನವಾಗಿ ಉಳಿದಿಲ್ಲ. ಎಲ್ರೂ ದೋಚ್ಕೊಳ್ತಾ ಇದ್ದಾರೆ ಅಲ್ಲಿ. ದೋಚೋದಕ್ಕೆ ಅಂತಲೇ ಅದನ್ನ ಮಾಡಿದ ಹಾಗಿದೆ ಅನ್ನೋ ಮಟ್ಟಕ್ಕೆ ಹೋಗಿ ಟೀಕೆ ಮಾಡ್ತಾರೆ. ಸೊ ಅಲ್ಲಿಗೆ ಕೆಲವರು ಅಟ್ಲೀಸ್ಟ್ ಈ ಕಾಮನ್ ಸೆನ್ಸ್ ಅನ್ನ ಎಲ್ಲ ಅಡ ಇಟ್ಟಿದ್ರಲ್ಲ, ಮೋದಿಯ ಭಕ್ತಿಯಲ್ಲಿ, ಧರ್ಮಾಂಧತೆಯಲ್ಲಿ, ಬಿಜೆಪಿಯ ಗುಲಾಮಗಿರಿಯಲ್ಲಿ ಅಡ ಇಟ್ಟಿದ್ದಂತಹ ಆ ಮೆದುಳನ್ನ ಬಿಡಿಸ್ಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯ ಅಸಲಿ ಆಟವನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ. ಮೋದಿಯ ನಕಲಿ ಆಟವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಫಲ ಆಗ್ತಿದ್ದಾರೆ ಅಂತ ಇದೊಂದು ಉದಾಹರಣೆ ರೀತಿಯಲ್ಲಿ ತೆಗೆದುಕೊಳ್ಬಹುದು. ಆದ್ರೆ ಎಲ್ರೂ ಬದಲಾವಣೆ ಆಗ್ತಿದ್ದಾರೆ ಅಂತಲ್ಲ, ಇನ್ನೂ ಅಡ ಇಡೋರು ಜೋರಾಗಿ ಅಡ ಇಡ್ತಾ ಇದ್ದಾರೆ. ಈ ಅನುಪಮ್ ಖೇರ್ ಅನ್ನುವಂತಹ ಅಯೋಗ್ಯ ಅಂಥವರಿಗೆ ಮೆದುಳು ಯಾವತ್ತೂ ಸರಿ ಹೋಗೋದಿಲ್ಲ. ರಾಮ ಮಂದಿರದ ಲೂಟಿ ವಿಚಾರದಲ್ಲಿ ಪ್ರಶ್ನೆ ಕೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋದೇ ತಪ್ಪು. ಲೂಟಿ ಅಂದ್ರೆ ಆ ಕಾಲದಲ್ಲಿ ಮುಸ್ಲಿಮರು ಮಾಡಿದ್ರಲ್ಲ, ಅದು ಮಾತ್ರ ಲೂಟಿ. ಅದರ ಬಗ್ಗೆನೇ ನಾವು ಮಾತಾಡಬೇಕು. ಈಗಾಗಿರುವಂತಹದ್ರ ಬಗ್ಗೆ ನಾವು ಮಾತಾಡಬಾರ್ದು ಅಂತ ನೀವು. ಅನುಪಮ್ ಖೇರ್ ಕತ್ತೆಗಾದಷ್ಟು 3 ಕತ್ತೆಗಾದಷ್ಟು ವಯಸ್ಸಾಗಿದೆ. ಅಟ್ಲೀಸ್ಟ್ ಅಲ್ಲಿ ನಡೆದಿರೋದು ತಪ್ಪು ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಲೂ ಹೇಳ್ತಿಲ್ಲ. ಆ ಕಾಲದಲ್ಲಿ ಮೊಹಮ್ಮದಿಯರು ಮಾಡಿದ್ದು ಮಾತ್ರನೇ ಲೂಟಿ. ಇದನ್ನ ನಾವು ಮಾತಾಡ್ಲೇಬಾರ್ದು, ಚರ್ಚೆನೆ ಮಾಡಬಾರ್ದು ಅಂತಾನೆ. ಏನ್ ಮಾಡ್ತೀರಿ? ಆದ್ರೆ ಅಂತವರ ನಡುವೆ ಅದೇ ಸಿನಿಮಾ ಕ್ಷೇತ್ರದಿಂದ ಬರುವಂತಹ ಅನುರಾಧ ಪೌಡ್ವಾಲ್ ಈ ರೀತಿಯ ಒಂದು ಹೇಳಿಕೆ ಕೊಡುವ ಮೂಲಕ ನನ್ನ ಮೆದುಳನ್ನು ನಾನು ಬಿಡಿಸ್ಕೊಂಡು ಬಂದಿದ್ದೀನಿ, ನನಗೆ ಕಾಮನ್ ಸೆನ್ಸ್ ಈಗ ವಾಪಸ್ ಬಂದಿದೆ, ಈ ವಿಶ್ವಗುರು ಅನ್ನೋದೆಲ್ಲ ನಾನ್ ಸೆನ್ಸ್, ಅಲ್ಲಿ ಏನೂ ಇಲ್ಲ, ನಾವು ಅದರ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಪ್ರತಿ ವಿಚಾರದಲ್ಲೂ ಅಂತ ಹೇಳ್ತಾರೆ ಅವರು. ಪ್ರತಿ ವಿಚಾರದಲ್ಲೂ ಅದರ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಒಳ್ಳೆ ಬೆಳವಣಿಗೆ. ಈ ರೀತಿ ಎಲ್ರಿಗೂ ಸಹ ಬ್ರೈನ್ ಸರಿಯಾದಂಥ ರೀತಿಯಲ್ಲಿ ಮತ್ತೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಈ ದೇಶ ಕಳ್ಕೊಂಡಿರೋದನ್ನ ಮತ್ತೆ ವಾಪಸ್ ಪಡ್ಕೊಳ್ಬಹುದು. ಏನಿವತ್ತು ಹಿಂದೂ ಮುಸ್ಲಿಂ ಆಗಿ ಇಬ್ಬಾಗ ಆಗಿದ್ದೀವಿ, ಸಮಾಜ ಇಬ್ಬಾಗ ಆಗಿದೆ, ಬರೀ ದ್ವೇಷದಲ್ಲೇ ಬದುಕ್ತಾ ಇದ್ದೀವಿ. ಇನ್ನೊಬ್ಬರನ್ನ ದ್ವೇಷಿಸೋದು, ಆ ದ್ವೇಷ ಮಾಡುವವರಿಗೆ ಮತ ನೀಡೋದು ನಮ್ಮ ಕರ್ತವ್ಯ ಅನ್ಕೊಂಡು ಸಾಕಷ್ಟು ಜನ ಮೆದುಳನ್ನ ಅಡ ಇಟ್ಬಿಟ್ಟಿದ್ದಾರೆ. ಅದರಿಂದ ದೇಶಕ್ಕಾಗುವ ನಷ್ಟ ಏನು, ಈ ಪ್ರಜಾಪ್ರಭುತ್ವಕ್ಕಾಗುವ ನಷ್ಟ ಏನು, ಈ ದೇಶದ ಜನತೆಗಾಗುವ ನಷ್ಟ ಏನು ಅನ್ನೋದ್ರ ಬಗ್ಗೆ ಪರಿವೇನೇ ಇಲ್ಲ ಅವ್ರಿಗೆ. ಧರ್ಮಾಂಧತೆಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅಂಥವ್ರಿಗೆ ಒಂಚೂರು ಕಣ್ಣು ತೆರೆಸುತ್ತೆ ಇಂಥವ್ರು ಹೊರಗಡೆ ಬಂದು ಓಪನ್ ಆಗಿ ಹೇಳಿದಾಗ, ಅದನ್ನು ಓಪನ್ ಆಗಿ ಹೇಳಿದಾಗ. ಸೊ ಇದಿಷ್ಟು ಅನುರಾಧ ಪೌಡ್ವಾಲ್, ಬಿಜೆಪಿಯಲ್ಲಿ ಇರುವಂತಹ ಅನುರಾಧ ಪೌಡ್ವಾಲ್ ಈ ವಿಶ್ವಗುರು ಅನ್ನುವಂತಹ ನಾನ್ ಸೆನ್ಸ್ ನಿಲ್ಲಬೇಕು ಅಂತ ಕೊಟ್ಟಿರುವ ಹೇಳಿಕೆ ಮತ್ತು ಅದಕ್ಕೆ ಪೂರಕವಾಗಿ ಕೊಟ್ಟಿರುವಂತಹ ಒಂದಷ್ಟು ಹೇಳಿಕೆಗಳ ಸುತ್ತ ನಡೆದಿರುವ ಬೆಳವಣಿಗೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು.